ದ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 24 ಏಪ್ರಿಲ್ 2026 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇದೆ. ಓಕೆ, ಸೊ ಇನ್ನೂ ಕೆಲವರು ಮಿಸ್ ಆಗಿದ್ರೆ ಹೇಗೆ ಅಪ್ಲೈ ಮಾಡಬೇಕು, ಅದಕ್ಕೆ ಬೇಕಾದ ರಿಕ್ವೈರ್ಮೆಂಟ್ಗಳೇನು, ಸ್ವೀಟ್ ಪ್ರಿಫರೆನ್ಸ್ ಹೇಗೆ ಕೊಡಬೇಕು, ಅಲಾಟ್ಮೆಂಟ್ ಹೇಗಾಗುತ್ತೆ, ಸೊ ಎಲ್ಲ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಫಸ್ಟ್ మీరు ಡೆಸ್ಕ್ಟಾಪ್ ಮೋಡ್ನಲ್ಲಿ GTTC ಅಪ್ಲಿಕೇಶನ್ 2026 ಅಂತ ಟೈಪ್ ಮಾಡಿ ಆ್ಯಂಡ್ ಸರ್ಚ್ ಮಾಡಿ. ಸೊ ಫಸ್ಟ್ ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. GTTC ಅಡ್ಮಿಷನ್ ಅಪ್ಲಿಕೇಶನ್. ಓಕೆ, ಸೊ ಈ ಕಡೆ ಲೆಫ್ಟ್ ಸೈಡ್ ನೋಡಿದಾಗ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ಇದೆ. ಸೊ ಅರ್ಜಿ ನಮೂನೆ ಅಪ್ಲಿಕೇಶನ್ ಫಾರ್ಮ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಆದಮೇಲೆ ಸೊ ಫಸ್ಟ್ ಕಂಡೀಷನ್, ಐ ಹ್ಯಾವ್ ಅಪೇಡ್ ಕರ್ನಾಟಕ SSLC ಬೋರ್ಡ್, CBSE, ICSE ಎಕ್ಸೆಟ್ರಾ. ಅಂದರೆ ನೀವು 10th ಪಾಸ್ ಆಗಿರಬೇಕು ಮಿನಿಮಮ್. ಓಕೆ, ಸೊ ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮದು ಫುಲ್ ಡೀಟೇಲ್ಸ್, ಎಜುಕೇಷ್ನಲ್ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸ್ ಮತ್ತು ಪ್ರಿಫರೆನ್ಸ್, ಕಾಲೇಜ್ ಪ್ರಿಫರೆನ್ಸ್, ಸೆಂಟರ್ ಪ್ರಿಫರೆನ್ಸ್, ಕೋರ್ಸ್ ಪ್ರಿಫರೆನ್ಸ್ ಎಲ್ಲ ಕೇಳುತ್ತೆ. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಅಭ್ಯರ್ಥಿಯ ಪೂರ್ಣ ಹೆಸರು ಅಂದರೆ SLCನಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ಹೆಸರಿದೆ ಅದು ಹೆಸರು ಇಲ್ಲಿ ನೀವು ಟೈಪ್ ಮಾಡಬೇಕು, ಫುಲ್ ಹೆಸರು. ಓಕೆ, ಫುಲ್ ನೇಮ್ ಆ್ಯಸ್ ಪರ್ SLC ಮಾರ್ಕ್ಸ್ ಕಾರ್ಡ್, ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆ ಅದೇ ಥರ ಇಲ್ಲಿ ನೀವು ಟೈಪ್ ಮಾಡಬೇಕು. ತಂದೆಯ ಹೆಸರು ಕೂಡ ಸೇಮ್ SLC ಹೇಗಿರುತ್ತೆ ಹಾಗೆ ಟೈಪ್ ಮಾಡಿ. ತಾಯಿಯ ಹೆಸರು ಅವ್ರ ಗಾರ್ಡಿಯನ್ ಹೆಸರು ಅಂದರೆ ಪೋಷಕರ ಹೆಸರು. ಉದ್ಯೋಗ, ಓಕೆ, ತಂದೆ ತಾಯಿ ಅಥವಾ ಪೋಷಕರ ಉದ್ಯೋಗ, ಅವ್ರದ್ದು ಉದ್ಯೋಗ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇಂಜಿನಿಯರ್ಸ್, ಡಾಕ್ಟರ್, ಓಕೆ, ಕೂಲಿ ಏನಾದರೂ ಇದ್ದರೆ ಅದು ಟೈಪ್ ಮಾಡಿ. ಜೆಂಡರ್ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್. ಡೇಟ್ ಆಫ್ ಬರ್ತ್ ಇದೇ ಫಾರ್ಮೆಟ್ನಲ್ಲಿ ಟೈಪ್ ಮಾಡಬೇಕು. DD MM YYYY. ವಯಸ್ಸು ಏಜ್. ಓಕೆ, ಮತ್ತು ಧರ್ಮ ರಿಲಿಜಿಯನ್, ಕೆಟಗರಿ, ಸಬ್ ಕೆಟಗರಿ, ಕ್ಯಾಸ್ಟ್. ಓಕೆ, ಇದು ಎಲ್ಲ ಆ್ಯಸ್ ಪರ್ ಯುವರ್ ಡಾಕ್ಯುಮೆಂಟ್ಸ್. ಓಕೆ, ನಿಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಏನಿದೆ ಅದೇ ಟೈಪ್ ಮಾಡಿ. ಕುಟುಂಬದ ಆದಾಯ, ವಾರ್ಷಿಕ ಆದಾಯ. ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿವರೆಗೆ ಕನಿಷ್ಠ 5 ವರ್ಷ ಓದಿದ್ದೇನೆ. ಓಕೆ, ಅಂದರೆ 1 to 10th ಸ್ಟಡಿಯಲ್ಲಿ ಮಿನಿಮಮ್ 5 years ನೀವು ಕರ್ನಾಟಕದಲ್ಲಿ ಓದಿರಬೇಕು. ಆವಾಗ ಇದು ಟಿಕ್ ಮಾಡಿ. ಓಕೆನಾ? ನೀವು ಈ ಗುಂಪುಗಳಲ್ಲಿ ಬರುವಿರಾ. ರೂರಲ್ ಅಂದರೆ ಗ್ರಾಮೀಣ, ಅರ್ಬನ್ ಅಂದರೆ ಸಿಟಿ. ಯಾವ ಗ್ರೂಪ್ ಇದೆ ಅದನ್ನು ಕ್ಲಿಕ್ ಮಾಡಿ. ನೀವು ಕಲ್ಯಾಣ ಕರ್ನಾಟಕ ಪ್ರಾಂತ್ಯದ ಸೇರಿದ್ದೀರ ಅಂದರೆ ಕಲ್ಯಾಣ ಕರ್ನಾಟಕ HKDET ಅಂದರೆ ಇದು ಹೈದರಾಬಾದ್ ಕರ್ನಾಟಕ ರೀಜನ್ ಅಂದರೆ ಅದಕ್ಕೆ ಟಿಕ್ ಮಾಡಿ. ಇಲ್ಲ ಅಂದರೆ ಹಾಗೆ ಬಿಟ್ಬಿಡಿ. ಅಧ್ಯಯನ ಸಂಸ್ಥೆ ಹೆಸರು, ನೀವು SLC ಕಂಪ್ಲೀಟ್ ಆಗಿರೋದ ಫುಲ್ ಸ್ಕೂಲ್ ಹೆಸರು ಇಲ್ಲಿ ಟೈಪ್ ಮಾಡಿ. ಉದಾಹರಣೆ ಕೂಡ ಕೊಟ್ಟಿದ್ದಾರೆ, ಅದೇ ಥರ ಟೈಪ್ ಮಾಡಿ. ಓಕೆ, ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲ್ SLCಯ ಮ್ಯಾಕ್ಸಿಮಮ್ ಮಾರ್ಕ್ಸ್, ನೀವು ಪಡೆದುಕೊಂಡಂಥ ಮಾರ್ಕ್ಸ್ ಎಷ್ಟು ಪಡೆದುಕೊಂಡ್ರೆ ಆ್ಯಂಡ್ ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಬಂದಿದೆ. SSLC ರಿಜಿಸ್ಟರ್ ನಂಬರ್, ಫುಲ್ ರಿಜಿಸ್ಟರ್ ನಂಬರ್ ಟೈಪ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಕೂಡ ಟೈಪ್ ಮಾಡಿ, ಫುಲ್ ಆಧಾರ್ ನಂಬರ್. ಓಕೆ, ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ನೀವು ಪ್ರೆಸೆಂಟ್ ಇರುವ ಅಡ್ರೆಸ್. ಓಕೆ, ಅದು ಇಲ್ಲಿ ಫುಲ್ ಟೈಪ್ ಮಾಡಿ. ಪಿನ್ ಕೋಡ್ ಕೂಡ ಸಪ್ರೇಟಾಗಿ ಕೇಳಿದ್ದಾರೆ, ಡಿಸ್ಟ್ರಿಕ್ಟ್ ಸಪ್ರೇಟ್ ಇದೆ, ಪಿನ್ ಕೋಡ್ ಕೂಡ ಸಪ್ರೇಟಾಗಿ ಕೇಳಿದ್ದಾರೆ. ಓಕೆ, ಪರ್ಮನೆಂಟ್ ಅಡ್ರೆಸ್. ಓಕೆ, ಪರ್ಮನೆಂಟ್ ಅಡ್ರೆಸ್ಸು ಕಮ್ಯುನಿಕೇಷನ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ಇದು ಟಿಕ್ ಮಾಡಿ, ಡಿಫ್ರೆಂಟ್ ಇದ್ದರೆ ಅಗೇನ್ ಮತ್ತೆ ಟೈಪ್ ಮಾಡಿ. ಓಕೆ, ಸೊ ನೆಕ್ಸ್ಟು ಮೊಬೈಲ್ ನಂಬರ್, ಇಮೇಲ್ ID ಅದು ಕೂಡ ಟೈಪ್ ಮಾಡಬೇಕು. ಅದಾದಮೇಲೆ ಪ್ರಿಫರೆನ್ಸ್ ಡೀಟೇಲ್, ఇప్పుడు ಡಿಸ್ಟ್ರಿಕ್ಟ್ ವೈಸ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಬೀದರ್ನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದೀರ, ಸೊ ಬೀದರ್ ಡಿಸ್ಟ್ರಿಕ್ಟ್. ಸೆಂಟರ್ GTTC ಹುಮ್ನಾಬಾದ್. ಓಕೆ, ಸೊ ಬೀದರ್ನಲ್ಲಿ ಒಂದೇ ಸೆಂಟರ್ ಇದೆ.
ಕೋರ್ಸಸ್. ಸೊ ಇಲ್ಲಿ ನಿಮಗೆ 3 ಥರ ಕೋರ್ಸ್ ಇರುತ್ತೆ. ಡಿಪ್ಲೊಮಾ ಇನ್ ಆಟೋಮೇಷನ್ ರೋಬೋಟಿಕ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಈ ಥರ. ನೆಕ್ಸ್ಟು ಬೇರೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೋದು, ಸೆಂಟರ್ ಕೂಡ ಚೇಂಜ್ ಮಾಡ್ಬೋದು, ಕೋರ್ಸಸ್ ಕೂಡ ಡಿಫ್ರೆಂಟ್ ಸೆಲೆಕ್ಟ್ ಮಾಡ್ಬೋದು. ಓಕೆ, ಈ ಥರ ನಿಮಗೆ ಟೋಟಲ್ 15 ಆಪ್ಷನ್ ಇದೆ. 15 ಪ್ರಿಫರೆನ್ಸ್ ನೀವು ಕೊಡ್ಬೋದು. ಅದಾದಮೇಲೆ ಫೈನಲ್ ಸಬ್ಮಿಟ್ ಬಟನ್ ಮಾಡಬೇಕು. ಓಕೆನಾ? ಸೊ ಈ ಥರ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಜಿ ಟಿ ಸಿ ಡಿಪ್ಲೊಮಾ ಅಡ್ಮಿಷನಲ್ಲಿ ಅಪ್ಲಿಕೇಶನ್ ಈ ಥರ ಫಿಲ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು.